ಕಂಡ್ಕನ ನಾವು ದಾಟಬೇಕು ಅಷ್ಟೆ. ನನಗೆ ನೀವು ಅದಕ್ಕೆನ ಎಷ್ಟು ಪ್ರೀತಿಸ್ತೀರಾ ಅಂತ ತುಂಬ ಚೆನ್ನಾಗಿ ಗೊತ್ತು. ನಿಮಗೆ ನನ್ನ ಮೇಲೆ ಸಿಟ್ಟು, ಕೋಪ, ಅಸೂಯೆ, ಮುನ್ಸು ಏನೂ ಬರಲ್ಲ ತಾನೆ? ಸಿಟ್ಟು, ಕೋಪ, ಅಸಹನೆ, ಮುನ್ಸು ಎಲ್ಲ ಒಂದೇ. ಅದೇ ವಿರಾಟ್, ನನ್ನ ಪ್ರಶ್ನೆಗೆ ಉತ್ತರ ಹೇಳಿ. ನನ್ನಿಂದ ನಿಮಗಾಗ್ತಿರೋ ಅವಮಾನಕ್ಕೆ ನಿಮ್ಮ ಮೇಲೆ ಕೋಪ, ಸಿಟ್ಟು ಏನೂ ಬರಲ್ಲ. ಸಮಾಧಾನನಾ? ನಂಬೋದಾ? ಧಾರಾಳವಾಗಿ. ಅಕಸ್ಮಾತ್ ಈ 5 ದಿನದಲ್ಲಿ ವಿರಾಟ್ 1 ದಿನ, 1 ನಿಮಿಷ ಅಥವಾ 1 ಸೆಕೆಂಡ್ ಕೂಡ ನಿನ್ ಮೇಲೆ ಕೋಪ ಮಾಡ್ಕೊಂಡ್ರು, ನೀನ್ ಈ ಮನೆ ಬಿಟ್ಟು ಹೋಗ್ತಿರ್ಬೇಕು. ಸಿಂಧು ಅವರೇ, ಎಂಥ ಪರಿಸ್ಥಿತಿ ಬಂದರೂ ಅದಕ್ಕೆ ಮಾತ್ರ ಅಲ್ಲ, ಇಡೀ ಜಗತ್ತೇ ನಿಮ್ಮ ಎದುರಿಗೆ ನಿಂತರು ಯಾವುದೇ ಕಾರಣಕ್ಕೂ ಈ ವಿರಾಟ್ ನಿಮ್ಮನ್ನ ಬಿಟ್ಟು ಹೋಗಲ್ಲ. ನೋಡಿದ್ಯಾಮ್ಮ, ನಾನ್ ಭವಾನಿ ಕ್ಯಾರೆಕ್ಟರ್ ಚೇಂಜ್ ಮಾಡ್ಬೇಕು ಅಂತ ಹೊರಟೆ. ಅವಳಿಗೆ ಸಿಂಧು ಬಗ್ಗೆ ದ್ವೇಷ ತುಂಬಬೇಕು ಅಂತ ಪ್ಲಾನ್ ಮಾಡಿದೆ. ಅಕ್ಕ ತಂಗಿ ಮಧ್ಯೆ ಜಗಳ ಆಯ್ತು. ಅದ್ರ ಮಧ್ಯೆ ಬೋನಸ್ ಪಾಯಿಂಟು ಸಿಕ್ತು. ಇದೇ ನನಗೂ ಬೇಕಾಗಿದ್ದಿತ್ತು. ಅಥರ್ವಗೆ ಭವಾನಿ ಮೇಲೆ ಇಷ್ಟೊಂದು ಕೋಪ ಬರುತ್ತೆ ಅಂತ ನಾನು ಊಹೆ ಕೂಡ ಮಾಡಿರ್ಲಿಲ್ಲ. ಆದ್ರೂ ನಿನ್ ಪ್ಲಾನ್ನ ಮೀರ್ಸೋಕೆ ಯಾರಿಗೂ ಆಗಲ್ಲ ಬಿಡು. ಇನ್ಮೇಲೆ ನಾವೇನ್ ಜಾಸ್ತಿ ತಲೆ ಓಡಿಸೋ ಕೆಲ್ಸ ಇಲ್ಲ. ಭವಾನಿ ಅಥರ್ವನೇ ಜಗಳ ಮಾಡ್ಕೊಂಡು ಎಲ್ಲ ಒಂದ್ ಹಂತಕ್ಕೆ ತಂದ್ಬಿಟ್ಟಿದ್ದಾರೆ. ಇನ್ನು ಅಥರ್ವ ಭವಾನಿ ಡಿವೋರ್ಸ್ ತಗೊಂಡ್ರು ಆಶ್ಚರ್ಯ ಇಲ್ಲ. ನೀನ್ ಹೇಳೋದು ನಿಜಾನೇ. ಈಗ ಇದೇ ತರ ನಾವು ವಿರಾಟ್ ಸಿಂಧು ಮಧ್ಯೆ ಕಿಡಿ ಹಚ್ಬಿಟ್ರೆ ಆಲ್ ಸೆಟ್. ಆದ್ರೆ ಆ ಸಿಂಧುನ ನಮ್ ಕ್ಯಾಪಲ್ಲಿ ಬೀಳ್ಸ್ಕೊಳ್ಳೋದು ಅಷ್ಟೊಂದು ಸುಲಭ ಅಲ್ಲ ವಸು. ಕಷ್ಟನೇ, ಆದ್ರೆ ಅಸಾಧ್ಯ ಅಲ್ವಲ್ಲ. 100% ಅತ್ತೆ. ಅಂದ್ರೆ ನೀವು ವಿರಾಟ್ ಬಗ್ಗೆ ಯೋಚನೆ ಮಾಡ್ತಾ ಟೈಮ್ ವೇಸ್ಟ್ ಮಾಡ್ಕೋಬೇಡಿ ಅಂದೆ. ಅಂದ್ರೆ ಅವರಿಬ್ರು ನೀವ್ ಅಂದ್ಕೊಂಡಿರೋದಕ್ಕಿಂತ ಬೇಗ ದೂರ ಆಗ್ತಾರೆ ಅಂತ ಸಮಸ್ಯೆನ ಅವರಿಬ್ರು ಮಧ್ಯ ತಂದಿಟ್ಟಿದ್ದೀನಿ. ಏನ್ ಹೇಳ್ತಿದ್ಯಾ ಇಶಾನಿ? ನೀನು ಸಿಂಧು ವಿರಾಟ್ ಮಧ್ಯೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ಯಾ? ಕ್ರಿಯೇಟ್ ಮಾಡಿದ್ದಷ್ಟೇ ಅಲ್ಲ, ಅಗ್ರಿಮೆಂಟ್ ಕೂಡ ಮಾಡಿಸ್ಕೊಂಡು ಬಂದಿದ್ದೀನಿ. ವಾಟ್? ಹೌದು ಅತ್ತೆ, ನಿಮ್ಗೆ ಹೇಳ್ದೆ ನಾನೊಂದು ಕೆಲಸ ಮಾಡಿಬಿಟ್ಟೆ. ಏನದು? ನನಗೆ ವೀರ್ನ ಬಿಟ್ಟಿರೋದು ತುಂಬ ಕಷ್ಟ ಆಗ್ತಿತ್ತು ಅತ್ತೆ. ಅದಕ್ಕೆ ಸಿಂಧು ಹತ್ರ ನೇರವಾಗಿ ಹೋಗಿ ನಾನು ವೀರ್ನ ಬಿಟ್ಕೊಡು ಅಂತ ಕೇಳಿದೆ. ಅದಕ್ಕೆ ಸಿಂಧು ನನ್ನ ಗಂಡನ್ನ ನಾನು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅಂತ ಹೇಳಿದ್ಲು. ನಾನು ಅದು ಹೇಗೆ ಬಿಟ್ಕೊಡಲ್ಲ ಅಂತ ಚಾಲೆಂಜ್ ಕೂಡ ಮಾಡಿದೆ. ಓ ಅದ್ ಸರಿ, ಅದೇನು ಅಗ್ರಿಮೆಂಟ್ ಅಂತ ಹೇಳ್ದ್ಯಲ್ಲ, ಏನದು? ವಿಷಯ ಇಷ್ಟೇ ಅಜ್ಜಿ, ನಾನು ನಿನ್ಗೊಂದು ಅವಕಾಶ ಕೊಡ್ತೀನಿ. ನಿನ್ನ ಪ್ರೀತಿನ ನನಗೆ ಅರ್ಥ ಮಾಡಿಸಿದ್ರೆ ನಾನು ವೀರ್ನ ಬಿಟ್ಕೊಡು ಅಂತ ನಿನ್ನ ಇನ್ ಮುಂದೆ ಕೇಳೋದಿಲ್ಲ. ಏನ್ ಮಾಡ್ಬೇಕು ಅಂತ ಹೇಳು ಇಶಾನಿ. ಸಿಂಪಲ್ ಸಿಂಧು, ಇವತ್ತಿಂದ ನಿನಗೆ 5 ದಿನ ಟೈಮ್ ಕೊಡ್ತೀನಿ. ಈ 5 ದಿನದಲ್ಲಿ ನೀನು ನಾನು ಹೇಳ್ದಾಗ ಮಾಡ್ಬೇಕು. ಆಗ್ಲೂ ವಿರಾಟ್ ನಿನ್ ಮೇಲೆ ಕೋಪ ಮಾಡ್ಕೊಂಡಿಲ್ಲ ಅಂದ್ರೆ ಈ ಮನೆನ ಬಿಟ್ಟು ನಿಮ್ ಜೀವನದಿಂದ ಪರ್ಮನೆಂಟ್ ಆಗಿ ದೂರ ಹೋಗ್ತೀನಿ. ಹಾಗೆ ಈ ಡಿವೋರ್ಸ್ ಪೇಪರ್ ಮೇಲೆ ನೀನ್ ಸೈನ್ ಮಾಡ್ಬೇಕು.
ವಿರಾಟ್, ಥ್ಯಾಂಕ್ ಯು ಸೋ ಮಚ್. ನನಗೆ ಎಷ್ಟು ಭಯ ಆಗಿತ್ತು ಅಂದರೆ, ಮೊದಲು ಅಮ್ಮ, ಆಮೇಲೆ ನನಗೆ ಸಹಾಯ ಮಾಡಿ ಧರ್ಮೇಂದ್ರ ಡ್ಯಾಡಿನ ಬಿಸ್ನೆಸ್ ಅಲ್ಲಿ ಎದುರು ಹಾಕೊಳ್ಳೋ ಹಾಗಾಯ್ತು. ಅದಕ್ಕೆ ಜಾನು ನನ್ನ ಮೇಲೆ ಕೋಪ ಮಾಡ್ಕೊಳ್ಳೋ ಹಾಗಾಯ್ತು. ಈಗ ಭವಾನಿ ಅಕ್ಕನೂ ಹಾಗೆ ನಡ್ಕೋತಾ ಇದ್ದಾಳೆ. ಹೀಗೆ ನನ್ನವರೆಲ್ಲ ನನ್ನ ಬಿಟ್ಟು ದೂರ ಆಗ್ತಿದ್ರೆ ನಾನು ಒಂಟಿ ಆಗ್ಬಿಡ್ತೀನೇನೋ ಅಂತ ಭಯ ಆಗ್ತಿದೆ. ಈ ಭಯನ ಮೊದಲು ಮನಸ್ಸಿಂದ ತೆಗೆದುಹಾಕಿ. ಸತ್ಯ ಏನು ಗೊತ್ತಾ, ಈ ವಿರಾಟ್ಗೂ ನಿಮ್ಮನ್ನ ಬಿಟ್ಟಿರೋ ಶಕ್ತಿ ಇಲ್ಲ. ಜಗವೇ ನೀನು ಗೆಳತಿಯೇ, ನನ್ನ ಜೀವದ ಒಡತಿಯೇ, ಉಸಿರೇ ನೀನು ಗೆಳತಿಯೇ. ಹುಡುಗಾಗಿರೋದಕ್ಕೆ ನಂಗೆ ಕಷ್ಟ ಆಗ್ತಿದೆ ಅಷ್ಟೆ. ಇಲ್ಲಾಂದ್ರೆ ನಿಮ್ಮ ಹಾಗೆ ನಾನು ಎಮೋಷ್ನಲ್ ಆಗಿಬಿಡ್ತಾ ಇದ್ದೆ. ನನ್ನ ಜೀವದ ಒಡತಿಯೇ, ಐ ಲವ್ ಯು ವಿರಾಟ್, ಐ ಲವ್ ಯು ಸೋ ಮಚ್. ಐ ಲವ್ ಯು. ನನ್ನನ್ನು ನಡೆಸೋ ಸಾಟಿಯೇ. ನೀವು ಹೇಳ್ದಂಗೆ ನಾನು ಕೋಪ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ನಲ್ವಾ, ಅದಕ್ಕೆ ನೀವು ನನಗೆ ಕೇಳೋದನ್ನ ಕೊಡಬೇಕು. ಕೊಡ್ತೀರಾ ಅಲ್ವಾ? ನೀವು ನನಗೆ ನಾನು ಕೇಳಿದ್ ಕೊಡಲಿಲ್ಲ ಅಂದರೆ ನನಗೆ ಕೋಪ ಬರುತ್ತಷ್ಟೆ. ಅಯ್ಯೋ ಬೇಡ, ನಾನು ಏನ್ ಮಾಡ್ಬೇಕು ಹೇಳಿ, ಮಾಡ್ತೀನಿ. ನನಗೆ ಸ್ವೀಟ್ ಬೇಕು. ಅದೇ ನನಗೋಸ್ಕರ ಮನೆಗೆ ಬಂದಾಗ ಒಂದು ಸ್ವೀಟ್ ಮಾಡಿಕೊಟ್ಟಿದ್ರಲ್ವಾ, ನೆನಪಿದೆಯಾ? ಹಾ, ಅದನ್ನು ಮತ್ತೆ ಮಾಡಿಕೊಡ್ಬೇಕು. ಮಾಡ್ತೀರಾ ಪ್ಲೀಸ್ ನನಗೋಸ್ಕರ? ಮೊದಲನೇ ಸಲ ಬೇಡಿದ್ ಕೊಡೋ ದೇವ್ರು ನನ್ನ ಹತ್ರನೇ ಸಿಹಿನ ಬಯಸ್ತಿದ್ದಾರೆ ಅಂದ್ರೆ ಅದಕ್ಕಿಂತ ಬೇರೆ ಪುಣ್ಯ ಇನ್ನೇನಿದೆ. ಮಾಡ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್.